ಸಂಪುಟ ವಿಸ್ತರಣೆಯ ಬಗ್ಗೆ ಇವತ್ತು ಫೈನಲ್ ಮೀಟಿಂಗ್ ನಡೆಯೋದಕ್ಕಿದೆ. ರಾಜ್ಯ ನಾಯಕರ ಜೊತೆಯಲ್ಲಿ ಇವತ್ತು ಹೈಕಮಾಂಡ್ ಸಭೆಯನ್ನು ನಡೆಸುತ್ತೆ. ಮತ್ತೊಂದು ಸುತ್ತು ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿ ಸಭೆ ಮಾಡಲಾಗಿತ್ತು. ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯೋದಕ್ಕೆ ಇದೆ. ಸಂಜೆ 4:30 ನಂತರ ನಾಯಕರ ಜೊತೆಗೆ ಮಹತ್ವದ ಸಭೆಯನ್ನು ರಾಹುಲ್ ಗಾಂಧಿ ನಡೆಸುತ್ತಾರೆ. ಎರಡನೇ ಹಂತದ ಸಚಿವರ ಪಟ್ಟಿಗೆ, ಸಂಪುಟ ವಿಸ್ತರಣೆಗೋಸ್ಕರ ಸಚಿವರ ಪಟ್ಟಿಗೆ ಇವತ್ತು ಅಂತಿಮ ಮುದ್ರೆ ಬೀಳತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಮೊದಲು ಎಐಸಿಸಿ ಅಧ್ಯಕ್ಷರ ಜೊತೆಗೆ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಅದಾದ ಮೇಲೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರ ಪಟ್ಟಿಯ ಬಗ್ಗೆ ಚರ್ಚೆ ಮಾಡಿ ಅವರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ನಡೆಸಿ ಬಳಿಕ ರಾಜ್ಯ ನಾಯಕರ ಜೊತೆಗೆ ಒಂದು ಸುತ್ತು ಫೈನಲ್ ಆಗಿ ಚರ್ಚೆಯನ್ನು ಮಾಡ್ತಾರೆ. ಮಾಡಿ ಪಟ್ಟಿಯನ್ನು ಫೈನಲ್ ಮಾಡ್ತಾ ಇದ್ದಂತೆಯೇ ರಾಜ್ಯ ನಾಯಕರು ವಾಪಸ್ ಆಗ್ತಾರೆ. ಇವತ್ತು ರಾತ್ರಿ ಬೆಂಗಳೂರಿಗೆ ರಾಜ್ಯ ನಾಯಕರು ವಾಪಸ್ ಆಗ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಮೊನ್ನೆಯೇ ತೆರಳಿದ್ರು. ನಿನ್ನೆ ಸಂಜೆಯ ಹೊತ್ತಿಗೆ ಅಥವಾ ನಿನ್ನೆ ರಾತ್ರಿ ಫೈನಲ್ ಆಗತ್ತೆ ಅಂತೇಳಿ ಅಂದುಕೊಂಡಿದ್ರು ಎಲ್ಲರೂ ಕೂಡ. ಆದರೆ ನಿನ್ನೆ ರಾತ್ರಿ ಇನ್ನೂ ಫೈನಲ್ ಆಗಿಲ್ಲ. ನಿನ್ನೆ ತಡರಾತ್ರಿವರೆಗೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಅವರ ಜೊತೆ ಚರ್ಚೆ ಮಾಡಿ ಈಗಾಗಲೇ ಒಂದು ಹಂತಕ್ಕೆ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿದೆ. ಆ ಪಟ್ಟಿಯ ಬಗ್ಗೆ ಸಿ ಎಂ ಅವರದ್ದು ಪಟ್ಟಿ ಇರ್ಬೋದು, ಮಾಜಿ ಸಿ ಎಂ ಅವರ ಪಟ್ಟಿ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಪಟ್ಟಿ ಇರ್ಬೋದು, ಅದು ಎಷ್ಟು ಪಟ್ಟಿಗಳು ತಯಾರಾಗಿದ್ದಾವೋ ಆ ಎಲ್ಲ ಪಟ್ಟಿಗಳ ಬಗ್ಗೆ ಇವತ್ತು ಮೊದಲಿಗೆ ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ಚರ್ಚೆ ನಡೆಸ್ತಾರೆ. ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಕುಳಿತುಕೊಂಡು ಚರ್ಚೆ ನಡೆಸಿ ಒಂದು ಫೈನಲ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಆ ಲಿಸ್ಟನ್ನು ರೆಡಿ ಮಾಡಿ ಅದನ್ನು ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಹಾಗೆ ಬಿ.ಕೆ. ಹರಿಪ್ರಸಾದ್ ಅವರ ಜೊತೆಯಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡಿ ಅಲ್ಲಿ ಎಲ್ಲವನ್ನೂ ಅಂತಿಮಗೊಳಿಸಿ ಆ ಫೈನಲ್ ಪಟ್ಟಿ ಏನು ರೆಡಿ ಆಗುತ್ತಲ್ಲ ಅದಕ್ಕೆ ಒಂದು ಅಂತಿಮ ಮುದ್ರೆಯನ್ನು ಒತ್ತಿ ಇದು ನಮ್ಮ ಲಿಸ್ಟ್ ಅಂತೇಳಿ ಹೈಕಮಾಂಡ್ ಸಿ ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡತ್ತೆ. ಆ ಲಿಸ್ಟನ್ನು ತೆಗೆದುಕೊಂಡು ಅವರು ಕರ್ನಾಟಕಕ್ಕೆ ಬರೋದು. ಇವತ್ತು ಅಂತಿಮ ಮುದ್ರೆ ಬೀಳ್ತಾ ಇದ್ದಂತೆ ವಾಪಸ್ ಬರ್ತಾರೆ. ನಮ್ಮ ಪೊಲಿಟಿಕಲ್ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯಿನ್ ಆಗ್ತಾರೆ. ಹರೀಶ್, ನಾಯಕರು ವಾಪಸ್ ಬರೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಅದಕ್ಕೂ ಮೊದಲು ಮಹತ್ವದ ಸಭೆ ಇವತ್ತು ಸಂಜೆ ರಾಹುಲ್ ಗಾಂಧಿ ಅವರ ಜೊತೆ ನಡೆಯುವಂಥದ್ದು. ಅದರಲ್ಲಿ ಪಟ್ಟಿ ಅಂತಿಮಗೊಳಿಸಿಕೊಂಡೇ ಬರೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಹರೀಶ್, ನವೀನ್, ಬಹಳ ಮುಖ್ಯವಾಗಿರುವಂತದ್ದು ಕಳೆದ ಹಲವು ದಿನಗಳಿಂದಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಹಗ್ಗ ಜಗ್ಗಾಟಕ್ಕೆ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಇವತ್ತು ಬಹಳ ಮುಖ್ಯವಾಗಿರುವಂತದ್ದು ರಾಹುಲ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ. ಸಂಜೆ 4:30 ನಂತರ ರಾಜ್ಯ ನಾಯಕರ ಜೊತೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಅದಕ್ಕೂ ಮೊದಲು ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ ಎಲ್ಲರೂ ಕೂಡ ಪ್ರತ್ಯೇಕವಾಗಿ ತಮ್ಮದೇ ಆದಂತಹ ಪಟ್ಟಿಗಳನ್ನ ಕೊಟ್ಟಿದ್ದಾರೆ. ಆ ಎಲ್ಲಾ ಪಟ್ಟಿಗಳನ್ನ ಸಮೀಕರಿಸಿ ಅಂತಿಮವಾಗಿ ಒಂದು ಅಂತಿಮ ಪಟ್ಟಿಯನ್ನು ಕೂಡ ಘೋಷಣೆ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷರ ಜೊತೆ ಮಹತ್ವದ ಮಾತುಕತೆಯನ್ನು ಮೊದಲಿಗೆ ರಾಹುಲ್ ಗಾಂಧಿ ಅವರು ನಡೆಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಎಲ್ಲರೂ ಕೂಡ ಒಂದ್ ಕಡೆ ಸೇರ್ತಾರೆ. ಮತ್ತೆ ರಾಜ್ಯ ನಾಯಕರ ಜೊತೆ ಮಹತ್ವದ ಮಾತುಕತೆ ನಡೆಸ್ತಾರೆ ರಾಹುಲ್ ಗಾಂಧಿ ಅವರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಅಂದ್ರೆ ಯಾರಿಗೆ ಕೊಡಬೇಕಾಗತ್ತೆ, ಯಾವ ಮಾನದಂಡದಲ್ಲಿ ಕೊಡಬೇಕಾಗತ್ತೆ, ಈ ಖಾಲಿ ಇರ್ತಕ್ಕಂಥ 20 ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳನ್ನ ಕೊಡಬೇಕಾಗುತ್ತೆ, ಎಷ್ಟು ಸ್ಥಾನಗಳನ್ನ ಬಾಕಿ ಉಳಿಸ್ಕೊಳ್ಬೇಕಾಗತ್ತೆ, ಮತ್ತೆ ಹಿರಿಯರಿಗೆ ಎಷ್ಟನ್ನು ಕೊಡಬೇಕಾಗತ್ತೆ, ಕಿರಿಯರಿಗೆ ಎಷ್ಟನ್ನು ಕೊಡಬೇಕಾಗತ್ತೆ ಅನ್ನುವಂಥ ಮಹತ್ವದ ತೀರ್ಮಾನವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇದುವರೆಗಿಂತಲೂ ಕೂಡ ಈ ಬಾರಿ ರಾಹುಲ್ ಗಾಂಧಿ ಅವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ದಾರೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಾಗ. ಹಾಗಾಗಿ ಈ ಬಾರಿಯ ಸಚಿವ ಸಂಪುಟ ಅನ್ನುವಂಥದ್ದು ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅನ್ನುವಂಥ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇದೆ. ಹೊಸಬರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಐಸಿಸಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರ ಜೊತೆ ಇವತ್ತು ಮಹತ್ವದ ಮಾತುಕತೆ ನಡೆಸ್ತಾರೆ. ಕಳೆದ 3 ದಿನಗಳಿಂದಲೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಮೂವರು ಕೂಡ ದೆಹಲಿಯಲ್ಲಿ ವಾಸ್ತವ್ಯ ನೋಡಿದ್ದಾರೆ. ವಾರದ ಹಿಂದಷ್ಟೇ ಕೂಡ ದೆಹಲಿಗೆ ತೆರಳಿದ್ರು. ಆಗ ನೀಟ್ ಹೋರಾಟದ ಹಿನ್ನೆಲೆಯಲ್ಲಿ ಅವರು ರಾಜ್ಯಕ್ಕೆ ವಾಪಸ್ ಆಗಬೇಕಾಯಿತು. ಈಗ ಮತ್ತೆ ದೆಹಲಿಗೆ ತೆರಳಿ ವಾಸ್ತವ್ಯ ನೋಡಿದ್ದಾರೆ. ಇವತ್ತು ಅಂತಿಮ ಮಾತುಕತೆ ನಡೆಯಲಿದೆ. ಈ ಒಂದು ಪಟ್ಟಿಗೆ ಅಂತಿಮ ಮುದ್ರೆಯನ್ನ ರಾಹುಲ್ ಗಾಂಧಿ ಅವರು ಒತ್ತಲಿದ್ದಾರೆ. ರಾಜ್ಯದ ನಾಯಕರ ಜೊತೆ ಮಹತ್ವದ ಮಾತುಕತೆ ನಡೆಸ್ತಾರೆ. ಅವರೆಲ್ಲರ ಅಭಿಪ್ರಾಯವನ್ನ
ಕೂಲಂಕುಷವಾಗಿ ಆಲಿಸಿ ಅಂತಿಮವಾಗಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಆ ಒಂದು ಪಟ್ಟಿಯನ್ನ ಈ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇವತ್ತು ರಾಜ್ಯದ ನಾಯಕರು ಕೂಡ ವಾಪಸ್ ಆಗ್ತಾರೆ. ಕಳೆದ ಹಲವು ದಿನಗಳಿಂದ ಕೂಡ ಈ ವಾಸ್ತವ್ಯ ನೋಡಿದ್ರು. ಹಾಗಾಗಿ ಇವತ್ತು ಅಂತಿಮ ಮುದ್ರೆ ಬೀಳ್ತಿದ್ದಂಗೆ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಎಲ್ಲ ಬೆಳವಣಿಗೆ ನಡುವೆ ನಾಳೆ ಬಹುತೇಕ ಕೂಡ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ರಾಜ್ಯಪಾಲರಿಗೆ ಈಗಾಗಲೇ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಆಗಿ ಅನ್ನುವಂಥ ಮನವಿಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ರಾತ್ರಿ ವಾಪಸ್ ಆಗಬೇಕಾದಂತ ರಾಜ್ಯಪಾಲರು ಮಧ್ಯಾಹ್ನವೇ ಮಧ್ಯಪ್ರದೇಶದಿಂದ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಅದೆಲ್ಲದಕ್ಕಿಂತಲೂ ಸಿಎಂ ಕಚೇರಿಯಿಂದ ಲೋಕೋಪಯೋಗಿ ಇಲಾಖೆ ಮತ್ತು ಲೋಕಭವನಕ್ಕೆ ಒಂದು ಸಿದ್ಧತೆ ನಡೆಸಿಕೊಳ್ಳಿ ಅನ್ನುವಂಥ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಸಚಿವ ಸಂಪುಟ ವಿಸ್ತರಣೆ ಮಾತುಕತೆ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪಿದೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.